ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿ ಖಾಸಗಿ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕಿ ಬಲವಂತವಾಗಿ ಸಾಲ ವಸೂಲಾತಿ ಮಾಡುವ ಕಂಪನಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ರೈತ ಸಂಘಟನೆಗಳು ತಹಸೀಲ್ದಾರ್ ಅವರನ್ನು ಒತ್ತಾಯಿಸಿ ಶೀಘ್ರವಾಗಿ ಸಭೆ ನಡೆಸಲು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಗಳೂರು ತಾಲೂಕು ದಂಡಾಧಿಕಾರಿಗಳಾದ ಗುರುಬಸವರಾಜರವರು ಹಾಗೂ ಕೃಷಿ ಅಧಿಕಾರಿಗಳಾದ ಡಾಕ್ಟರ್ ಶ್ವೇತಾರವರು ಮತ್ತು ಮುಖ್ಯಾಧಿಕಾರಿಗಳಾದ ಲೋಕ್ಯನಾಯ್ಕ್, ರೈತ ಸಂಘದ ಮುಖಂಡರಾದ ಕಾನನ್ಕಟ್ಟೆ ತಿಪ್ಪೇಸ್ವಾಮಿ, ಭರಮಸಮುದ್ರ ಕುಮಾರ್, ಚಿರಂಜೀವಿ, ಕುಬೇಂದ್ರಪ್ಪ, ತಿಪ್ಪೇಸ್ವಾಮಿ, ನಾಗರಾಜ್ ಹಾಗೂ ಬಕ್ಕೇಶ್ ಸೂರಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಗಳೂರು ತಾಲೂಕು ವರದಿಗಾರರು ಮಂಜುನಾಥ್ ಮಾಳೆಹಳ್ಳಿ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಅದೇ ನೋಡ್ಬಿಟ್ಟಿದ್ರೆ ಅವತ್ತು ನನ್ನ ಮಗನ ಮುಗಿಸೋಡಿ ಅದು ಅಂತ ಪರಿಸ್ಥಿತಿ. ಆ ಧರ್ಮ ಸಂಘದವರು ಇವತ್ತು ಧರ್ಮ ಸಂಘದ ಪ್ರತಿ ವಾರ ವಸೂಲು ಮಾಡ್ತಾರೆ. ಕಂಡೀಷನ್ ಆಗಿ ಗುರುವಾರನೇ ಕೊಡ್ಬೇಕು, ಗುರುವಾರನೇ ಕೊಡ್ಬೇಕು ಅಂತ ಇಲ್ಲ. ಒಂದು ವಾರ ಹೆಚ್ಚು ಕಡೆ ಇಷ್ಟಪಟ್ಟು ಅವರು ಪರಿಸ್ಥಿತಿ ಸರಿ ಇಲ್ಲ. ಅದ್ರಾಗೂ ನೀವು ನೋಡಿ ತಾಲೂಕು ದಂಡಾಧಿಕಾರಿಗಳು ಈ ತಾಲೂಕು ಕೊಟ್ಟಿನ ಕೈ ಐತೆ. ತಾಲೂಕು ಯಾರು ಬಂದಿಲ್ಲ ಅಲ್ಲ, ಬೇರೆ ದೇವರಿಗೆ ಕೊಡಲ್ಲ. ಯಾರು ಹಿಂಸೆ ಕೊಟ್ಟಿಲ್ಲ, ಯಾರು ತೊಂದರೆ ಕೊಟ್ಟಿಲ್ಲ, ಯಾರು ಅವ್ರಿದ್ದು ನಾವು ಕೇಳ್ತಿದ್ವಿ. ಇವತ್ತು ಬಸ್ನಾಗ ಇರ್ತೀವಿ, ಎಷ್ಟೊಂದು ಬಿಲ್ ಹಾಕ್ತಾರೆ, ಬಾಗಿಲು ಹಾಕ್ತಿದ್ದಾರೆ. ಗಂಡದಾಗ ಹೇಳ್ತಿ ಗಲಾಟೆ ಮಾಡಿ. ನಮ್ಮ ಜಗಳೂರು ತಾಲೂಕು ಕಸರಳ್ಳಿಯಲ್ಲಿ ಮೊನ್ನೆ ರೀಸೆಂಟ್ ಆಗಿ 2 ಮನೆ ಸೀಸ್ ಮಾಡಿದ್ದಾರೆ. ನಾನು ಖುದ್ದಾಗಿ ಹೋಗಿ ಯಾರು ಸೀಸ್ ಮಾಡ್ತೀರಾ, ಪವರ್ ಏನೈತೆ ಅಂತ ಹೇಳಿದ್ದಕ್ಕೆ ನಮ್ಮ ಡಿ ಸಿ ಆದೇಶ ಕೊಟ್ಟಿದ್ದಾರೆ, ನಮ್ಮ ಸರ್ಕಾರ ಆದೇಶ ಕೊಟ್ಟಿದ್ದಾರೆ, ಪೊಲೀಸ್ ರಕ್ಷಣೆ ಐತೆ ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕರೆಸಿ ಅಂತ ಅವ್ರು ಸೀಸ್ ಮಾಡಿದ್ದಾರೆ. ಇದಕ್ಕೆ ಯಾವ ಉದ್ದೇಶ ಸರ್ಕಾರ ಕಡೆ ಆಗಿದೋ ಅಥವಾ ನಮ್ಮ ಅಧಿಕಾರಿಗಳು ಅವ್ರ ಕಡೆ ಶಾಮೀಲಾಗಿದ್ರೆ ಗೊತ್ತಿಲ್ಲ. ಬಟ್ ನಾವು ಹೋಗೋದು ನಿಂತಾಗ ಆ ಪ್ಲೇಸ್ ನಿಂತಾಗ ನಮ್ಮ ಪೊಲೀಸ್ ಪ್ರೊಟೆಕ್ಷನ್ ಐತ್ರಿ, ಕೋರ್ಟಿನ ಅರೆಸ್ಟ್ ಆಗಿ ಬಂದಿದ್ವಿ, ಡಿ ಸಿ ಸೈನ್ ಹಾಕಿದೆ, ಜಿಲ್ಲಾಧಿಕಾರಿ ಸೈನ್ ಹಾಕಿದ್ರೆ ನಮ್ಮ ಪವರ್ ಆಗಿದೆ. ಯಾವ್ದೋ ಹಾಕಬೇಕು ಸಮುದ್ರ ಪವರ್ ಆಯ್ತು ಹಾಕ್ಬೇಕು. ಅವ್ರು ಎಲ್ಲಿ ಹೋಗ್ತಾರೆ? ಅವರು 40 ಮನೆ ಈಗ ಸೀಲ್ ಮಾಡಿದ್ದಾರೆ. ಅವ್ರ ಕುಟುಂಬ ಇವತ್ತು ಯಾಕೆ ಯಾವ ಪರಿಸ್ಥಿತಿಯಲ್ಲಿ ಅಂದ್ರೆ ಅಯ್ಯಮ್ಮ ಬಹಳ ಬಡತನ ಇರೋಂಥ ಹೊಸೇ ಸರ್. ಪಾಪ ಅಯ್ಯಮ್ಮ ಗರ್ಭಿಣಿಯೇ ಇರ್ಬೇಕು ಅನ್ಸುತ್ತೆ, ಇಲ್ಲ ಅಂಗನವಾಡಿ ಟೀಚರ್ ಇರ್ಬೇಕು ಅನ್ಸುತ್ತೆ. ಆ ಮನೆ ಬಿಟ್ಟರೆ ಬೇರೆ ಮನೆಯೇ ಇಲ್ಲ ಅವ್ರಿಗೆ. ಆ ಮನೆಯನ್ನ ಸೀಲ್ ಮಾಡಿ ಅವ್ರು ರಾತ್ರಿ ಸಂಜೆ ಟೈಮ್ ಮದುವೆ ಟೈಮಲ್ಲಿ ಹೊರಗೆ ಹಾಕೊಂಡಿದ್ದಾರೆ. ಅಯ್ಯಮ್ಗೆ ಜೀವನ ಮಾಡಕ್ಕೆ ಒಂದು ಗುಡಿಸಲು ಸಮಸ್ಯೆ ಇಲ್ಲ ಅಂತ ಪರಿಸ್ಥಿತಿ ಇದೆ. ಇವರೆಲ್ಲ ಫೈನಾನ್ಸ್ಗಳು ಬಂದ್ಬಿಟ್ಟು ಈ ತರ ಈಗ ನಮ್ಮ ಜಗಳೂರು ತಾಲೂಕಲ್ಲಿ ಈ ತರ ದುರ್ವರ್ತನೆ ಮಾಡ್ತಾರೆ ಅಂದ್ರೆ ನೀವು ನೋಡಿ, ತಾಲೂಕು ಅಧಿಕಾರಿಗಳು ಒಂದು ಮೆಸೇಜ್ ಕೊಟ್ಟಿದ್ದೀರಿ. ಈ ಮೀಟಿಂಗ್ ಪ್ರತಿಯೊಂದು ಫೈನಾನ್ಸ್ ಎಷ್ಟು ಫೈನಾನ್ಸ್ ಅದಾವ ಸರ್? ಜಗಳೂರು ತಾಲೂಕು ಸುಮಾರು ಏನಿಲ್ಲ ಅಂದ್ರೆ ಒಂದು 200-300 ಫೈನಾನ್ಸ್ಗಳು ಇದಾವೆ. ಹೊಸ ಡಿಪಾರ್ಟ್ಮೆಂಟ್ ಬಂದು ನಮ್ಮ ಜಗಳೂರು ತಾಲೂಕು ಕಲೆಕ್ಷನ್ ಮಾಡ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಬಂದಿರ್ತಾರೆ ಸರ್ ಅವರು. ಬೆಳಿಗ್ಗೆ 6 ಗಂಟೆಗೆ ಬಂದು ರಾತ್ರಿ 9 ಗಂಟೆ ಅವರು 10 ಗಂಟೆ ಆದ್ರೂ ಹೋಗಲ್ಲ. ಅವ್ರಿಗೆ ಹಾಸ್ಪಿಟಲ್ ಹೋಗಿ ಬಂದಿರ್ತಾರೆ, ಅವ್ರ ಕೈಲಿ ದುಡ್ಡು ಕಟ್ಟಕ್ಕಾಗಲ್ಲ ಅಂತ ಬಂದು ಎದುರಿಸಿ ಮಾನವರ ಅಂತ ಕೆಲಸ ಮಾಡ್ತಾರೆ. ಇದೇ ಯಾವ್ದು ಚೇತನ ಫೈನಾನ್ಸ್ ಬಂದಿದ್ದಾರೆ ನಮ್ಮ ಭರಮಸಮುದ್ರದಲ್ಲಿ. ನಾನು ಹೇಳ್ತಾ ಇದ್ದೀನಿ, ಅವರಿಗೆ ಹಾಸ್ಪಿಟಲ್ ತೋರಿಸ್ಕೊಂಡ್ ಬಂದಿದ್ದಾರೆ. ಬಿಡ್ರಿ ಅದು ಕರ್ತಾರೆ, ಒಂದು 2-3 ತಿಂಗಳು ಟೈಮ್ ಅವಕಾಶ ಕೊಡ್ರಿ ಅಂತ ಕೇಳಿದಂತ ಸಂದರ್ಭದಲ್ಲಿ ನಾವು ಇದ್ದಂತ ಟೈಮಲ್ಲಿ ನಾವು ಬರ್ತಿರ್ಲಿಲ್ಲ. ನಾವು ಇದ್ದಂತ ಟೈಮ್ನಾಗ ಬಂದು ಮತ್ತೆ ಅದೇ ಪರಿಸ್ಥಿತಿಯಲ್ಲಿ ಮತ್ತೆ ಅವ್ರ ಸಾಲ ರಿಕವರಿ ಮಾಡೋಂಥ ಕೆಲಸ ಮಾಡ್ತಾರೆ. ಯಾಕೆ ಇವ್ರು ಜಗಳೂರು ತಾಲೂಕಿನಾಗ ಯಾರು ಹೇಳೋದು ಕೇಳೋರಿಲ್ವ ಈ ಫೈನಾನ್ಸ್ನವ್ರಿಗೆ? ಇಲ್ಲಿ ಬೈಕ್ಗಳು ಸೀಜ್ ಮಾಡೋಂಥ ಕೆಲಸ ಮಾಡ್ತಿದ್ದಾರೆ. ಅಮಾಯಕನ ಮುಟ್ಕಂತ 2 ಕಂತು ಕಟ್ಟಂತ ಇರ್ತಾವ ಸರ್. ಬೈಕ್ ಹೇಳ್ಕೊಂಡು ಹೋಗ್ತಾರೆ. ಆ ಬೈಕ್ ಇಲ್ಲ, ದುಡ್ಡು ಇಲ್ಲ. ಅವ್ರು ಯಾರ ಹತ್ರ ಹೋಗ್ಬೇಕು? ತಾವಾಗಿ ನಾವು 3 ತಿಂಗಳು ಹೋಗ್ತೀವಿ, ಅಲ್ಲೇ ಅರೇಂಜ್ ಮಾಡಿ ಯಾವಾಗ ಮಾಡಿರ್ತಾರೆ. ಆಮೇಲೆ ಅವ್ರು ಏನೋ ದುಡ್ಡು ಕಟ್ತೀವಿ, ಬೈಕ್ ಕೇಳಿದ್ರೆ ಬೈಕೇ ಕೊಡೋದು. ಇಂಥ ಪರಿಸ್ಥಿತಿದಾಗ ಜಗಳೂರು ತಾಲೂಕು ಸಹ ಯಾವ ಫೈನಾನ್ಸ್ ಆಗಿರಲಿ, ಯಾವ ಬ್ಯಾಂಕ್ ಆಗಿರಲಿ, ಮುಂದಿನ ದಿನದಲ್ಲಿ ನಮ್ಮ ಜಗಳೂರು ತಾಲೂಕಿಗೆ ಯಾವ ರೈತರ ಮನೆ ಬೀಳ ಹಾಕಿದ್ರು ನಾವು ಆ ಬೀಗ ಹೊರತು ರೈತರನ್ನ ಒಳಗೆ ಬಿಡೋಂಥ ಕೆಲಸ ನಾವು ಮಾಡ್ತೀವಿ. ಯಾಕಂದ್ರೆ ರೈತ ಸಂಘಟನೆ ಹೋರಾಟದ ಸಿದ್ಧಾಂತ. ಯಾಕಂದ್ರೆ ನಂಜನ್ ಸ್ವಾಮಿ ಹೇಳಿದಾರ, ಆ ಸಿದ್ಧಾಂತ ರೂಪಾಂತರ ನಾವು ರೈತರು ಏನು ಹೋರಾಟ ಮಾಡ್ತೀವಿ ಜಗಳೂರು ತಾಲೂಕಿನಾಗೆ, ಇಡೀ ಜಗಳೂರು ತಾಲೂಕಿಗೆ ಯಾವ ಗ್ರಾಮದಲ್ಲಾಗಿರ್ಲಿ, ಯಾವ ಫೈನಾನ್ಸ್ ಆಗಿರಲಿ, ಆ ಬ್ಯಾಂಕ್ದಾಗಿರ್ಲಿ, ಅವ್ರಿಗೆ ಏನೇ ಕಾಯ್ದೆಗಳು ಇರಲಿ, ಆ ಉಲ್ಲಂಘನೆ ಮಾಡಿ ರೈತರು ನಾವು ಎತ್ತಿರಿ ಅಂತ ಕೆಲಸ ಮಾಡ್ತೀವಿ. ಮುಂದಿನ ದಿನದಲ್ಲಿ ಯಾರಾದ್ರೂ ನಮ್ಮ ಜಗಳೂರು ತಾಲೂಕು ರೈತರು ಏನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸಂಪೂರ್ಣ ಏನಾದ್ರೂ ಇದ್ರೆ ಆ ಫೈನಾನ್ಸ್ ಹೊಣೆ ಆಗಿರ್ತಾರೆ. ಈ ಭಾಗ ಪೂರ್ತಿ ಬರೋದು ನಮ್ಮ ಶಾಸಕ ಭಾಗದ
ಇದು ಇಲಾಖೆ ಇರೋದು ಒಂದು ಟಾಟಾ ರೈಸ್ ಮಳೆ ರೈತ ಪಾಲಕ್ಕೆ ಬಂದಿತ್ತು ಅಂತಾನೆ ಕಾಫಿ ಅವೆಲ್ಲ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇಡೀ ರಾಜ್ಯಕ್ಕೆ ಅವರು ಡಿವೈಡ್ ಮಾಡಿ ಅದನ್ನ ಫೈನಲ್ ಮಾಡ್ಕೊಡ್ತಾರೆ. ಅಲ್ಲಿಂದಾನೇ ಆಗುತ್ತೆ ನೋಡಿ. ಈ ಭಾಗದಾಗ ಅತಿ ಹೆಚ್ಚು ಮಳೆ ಬೀಳೋದು ಕಡಿಮೆ ನಮ್ದೇ. ಈ ಎಂಡಿಂಗ್ ಏನಿದೆ ಈ ಭಾಗದ ಏನೈತಲ್ಲ ಸಂಪೂರ್ಣ ವಿಫಲ ಆಗ್ತದೆ ನಮ್ಗೆ. ಯಾಕೆ ನೋಡಕ್ ನಮ್ಗೆ ಇನ್ಸೂರೆನ್ಸ್ ಹೈಯೆಸ್ಟ್ ನಮ್ಮ ಭಾಗಕ್ಕೆ ಬರ್ಬೇಕಾಯ್ತು ಸರ್. ಇವತ್ತು ಯಾರ ರೈತರಿಗೆ 2-3 ವರ್ಷಕ್ಕೆ ₹1 ನಾವು ನೋಡಿಲ್ಲ. ಈ ಸೊಸೈಟಿ ಮಾಡ್ತಾರೆ, ಸೆಕ್ರೆಟರಿ ಏನ್ ಮೋಸ ಮಾಡಿ ಬಹಳ ಮೋಸ ಮಾಡ್ತಾರೆ ಸರ್. ಅದು ಟ್ರಾಕ್ಟರ್ ಬಂದಾಗ ರೈತರಿಗೆ ಯಾವುದೇ ತರ ಮಾಹಿತಿ ಕೊಡಲ್ಲ. ಅದ್ಯಾವುದೋ ಒಂದು ಬಂದ್ ಪಡೆದ ತಕ್ಷಣ ರೈತ ಕೊಡ್ತಾರೆ. ಮಧ್ಯವರ್ತಿಗಳಿಗೆ ರೈತರ ಹತ್ರ ಬೀಗಲ್ ಮಾಡ್ತಾರೆ. ಮಧ್ಯವರ್ತಿಗಳಿಗೆ ಇನ್ಸೂರೆನ್ಸ್ ಕಂಪನಿ ಹತ್ರ ಬೀಗಲಾಗಿ ಅವ್ರ ಹತ್ರ ಸಮಿತಿ ಮಾಡ್ಕೊಂಡು ದುಡ್ಡು ಮಾಡ್ತಾರೆ. ಈಗ ಹೇಳಿದ ಬಾಯ್ಬಿಟ್ಟು ಹೇಳಿದ್ರೆ ಬಾಯ್ಬಿಟ್ಟು ಒಂದು ರಿಕ್ವೆಸ್ಟ್ ನಿಮಗೆ, ನಿಮ್ಮ ಜೇಡಿಗೆ ಹೇಳ್ರಿ, ಈಗ ಮಳೆ ಬಂದಿದೆ, ಎಷ್ಟು ದಿನ ಅಂತೂ ಮಳೆ ಇದ್ದಿಲ್ಲ. ಈಗ ಆಲ್ರೆಡಿ ಮಳೆ ಬಂದಿರೋದಕ್ಕೆ ಹುಳು ಬಾಧೆ ಭಾಳ ಆಗಿದೆ ಮೇಡಮ್. ಇರೋ ಬೆಳೆಯನ್ನೇ ಕತ್ರ ತಿಂದೋಗ್ಬಿಟ್ರೆ ಈಗ ರೈತರು ಏನು ಮಾಡಬೇಕು? ಈಗ ಔಷಧಿ ಇಲ್ಲ, ಬರೀ ಖಾಸಗಿ ಅಂಗಡಿಗಳಾಗ ಹಂಗೆ ಕ್ಯೂ ಹಚ್ಚಿ ಬಿಡ್ತಾರೆ ಔಷಧಿಗೋಸ್ಕರ. ಸಬ್ಸಿಡಿ ಮತ್ತೆ ಸರ್ಕಾರ ಎಲ್ಲ ಒಡೆದಾದ್ಮೇಲೆ ತರಿಸಿ, ಬೇಗ ತರಿಸ್ಕೊಡಿ. ಮತ್ತೆ ಅದ್ರ ಜೊತೆ ಸರ್ ಇನ್ನೊಂದು ಯೂರಿಯಾ ಗೊಬ್ಬರ ಇವತ್ತು ಬೆಂಗಳೂರು ತಾಲೂಕು ಮಾಡ್ತಾರೆ ಸರ್. ನನ್ನ ಹತ್ರ ದಾಖಲೆ ಸಮೇತ ಅಲ್ಲ. ₹450 ಇವಾಗ ಏನಂದ್ರೆ ಪ್ರೆಸೆಂಟ್ ತನಕ ಹೋದ್ರೆ ₹700, ₹800 ಈಗಲೂ ಸಮೇತ ಲೀಕ್ ಮಾಡ್ತಾರೆ. ಸರ್ಕಾರದ ಆದೇಶ ಮನುಷ್ಯರ ಸಮೇತ ಈ ತರ ಮಾಡ್ತಿದ್ದಾರೆ. ಅಧಿಕಾರಿಗಳು ಏನ್ ಮಾಡ್ತಾರೆ, ಏನ್ ಇನ್ವಾಲ್ವ್ ಆಗಿದಾರ ಗೊತ್ತಿಲ್ಲ. ರೈತರಿಗೆ ನ್ಯಾಯ ಕೊಡುವಂತ ಕೆಲಸ ಅಧಿಕಾರಿಗಳು ಇನ್ನೂ ಮಾಡ್ತಾರೆ. ನೀವ್ ಯಾವ ಹೋಗ್ರಿ, ನೀವು ಬೇಕಾದ್ರೆ ಯಾರನ್ನ ಒಬ್ರು ರೈತರ ಅಮಾಯಕರು ಕಳಿಸ್ರಿ, ಲಿಂಕ್ ತಗೊಂಡ್ರೆ ಮಾತ್ರ ನೀವು ಯೂರಿಯಾ ಕೊಡ್ತೀವಿ ವಾಪಸ್ ಕಳಿಸ್ತಾರೆ. 2025ರಲ್ಲಿ ಅಧಿಕೃತವಾಗಿ 12/2/2025ರಲ್ಲಿ ಒಂದು ರಾಜ್ಯಪತ್ರ ಪ್ರಕಟಣೆ ಹೊರಡಿಸಿದೆ. ಆ ಕಾಯ್ದೆ ಅನ್ವಯ ಯಾವುದು ಖಾಸಗಿ ಫೈನಾನ್ಸ್ನವರು ಇರ್ತಾರೆ ಅವರು ಸಾಲವನ್ನು ಕಟ್ಟಿಲ್ಲ ಅಂತೇಳಿ ಯಾವುದನ್ನು ಒಂದು ಅವ್ರ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳೋಂಗಿಲ್ಲ. ಆಮೇಲೆ ಪದೇ ಪದೇ ಕಿರುಕುಳ ನೀಡೋಂಗಿಲ್ಲ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮಲ್ಲಿ ಮುಂಗಾರು ಮಾನ್ಸೂನು ವೈಫಲ್ಯದಿಂದ ನಮಗೆ 31% ಮಳೆ ಕೊರತೆ ಇದೆ. ನಾವು ಯೂಶುವಲ್ ಆಗಿ ಜೂನ್ ಮತ್ತು ಜುಲೈಯಲ್ಲಿ ವಾಡಿಕೆಯಾಗಿ ಬಿತ್ತನೆ ನಮ್ಮದು ಪ್ರಾರಂಭ ಆಗ್ತದೆ ಜೂನ್ ತಿಂಗಳಲ್ಲಿ, 10 ಜುಲೈವರೆಗೂ ಮಾಡ್ತಿದ್ವಿ. ಬಟ್ ಇಲ್ಲಿವರೆಗೂ ನಮ್ಮ ಜಗಳೂರು ತಾಲೂಕಿನಲ್ಲಿ 55,000 ಹೆಕ್ಟೇರ್ ಬಿತ್ತನೆ ಆಗಬೇಕಾಗಿತ್ತು. ಆದರೆ ನೀರಾವರಿ ಮತ್ತು ಡ್ರೈಲ್ಯಾಂಡ್ ಎರಡೂ ಕಲಿತು 9,000 ಚಿಲ್ಲರೆ ನಮಗೆ ಬಿತ್ತನೆ ಆಗಿದೆ. ನಮ್ಮದು ಬಿತ್ತನೆ ಪ್ರಮಾಣ ನೋಡಿದರೆ ಭಾಳ ಕಡಿಮೆ ಆಗಿದೆ. ಆಮೇಲೆ ರೈತರು ಯಾವುದೇ ಬಿತ್ತನೆ ಇಲ್ಲದೇ, ಅವರಿಗೆ ಯಾವುದೇ ಒಂದು ಮೂಲ ಆದಾಯ ಇಲ್ಲದೇ, ಮುಂದೆ ಆಶಾಭಾವನೆ ಇಲ್ಲದೇ ಅದರಲ್ಲಿ ಅವಲಂಬಿತ ಆಗಿರ್ತಕ್ಕಂಥ ಕೃಷಿ ಕುಟುಂಬದ ಮಹಿಳೆಯರು ಅವರೇನು ದಿನನಿತ್ಯ ತಮ್ಮ ದೈನಂದಿನ ಜೀವನಕ್ಕೆ ಕೃಷಿ ಕೂಲಿ ಮಾಡಿ ಅವರು ನಿರ್ವಹಣೆ ಮಾಡಿ ಏನೋ ಅವ್ರ ಸಣ್ಣ ಪುಟ್ಟ ಸಾಲಗಳು ಕಟ್ತಿದ್ರು. ಆ ಸಾಲಗಳು ಕಟ್ಟೋದು ಈಗ ಕೆಲಸ ಇಲ್ದಾನೆ ಅವ್ರಿಗೆ ತೊಂದರೆ ಆಗ್ತಿರ್ಬೋದು ಕಟ್ಟಕ್ಕೆ. ಅದೇ ಒಂದು ಕಟ್ಟಿಲ್ಲ ಅಂತೇಳಿ ಇವ್ರೇನು ಫೈನಾನ್ಸ್ನವರು ಒಂದು ಕಿರುಕುಳ ಕೊಟ್ಟರೆ ಅವ್ರಿಗೆ ಈ ಕಾಯ್ದೆ ಅಡಿ ಅವ್ರಿಗೆ ಭಾಳ ಏನು ಸಂಬಂಧಪಟ್ಟ ಪ್ರಾಧಿಕಾರವು ಅವ್ರಿಗೆ ಏನು ಏಜೆನ್ಸಿ ಇರುತ್ತೆ ರದ್ದು ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಮತ್ತು ಅವ್ರು ಏನಾದರೂ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಕಂಡು ಬಂದರೆ ನೇರವಾಗಿ ಅವ್ರಿಗೆ ಪ್ರಕರಣ ದಾಖಲೆಯನ್ನು ಪೊಲೀಸ್ ಠಾಣೆಯಲ್ಲಿ ಮಾಡ್ಬೋದು ಅಂತ ಇದೆ. ಈ ರೀತಿ ಕಾನೂನಿದೆ. ಹಾಗಾಗಿ ನಾನು ಫೈನಾನ್ಸ್ ಕಂಪ್ನಿಯವರಿಗೆ ತಿಳಿಸೋದಿಷ್ಟೇ, ತಮಗೆ ಸಾಲ ಕಟ್ತಾರನ್ನ ಕಟ್ಟಿಸ್ಕೊಳ್ಳಿ, ಯಾವುದೇ ಬಲವಂತವಾಗಿ ನೀವು ಸಾಲ ಕಟ್ಸ್ಕೊಳ್ಳೋಂಗಿಲ್ಲ. ಆಮೇಲೆ ಅವರಲ್ಲಿ ಯಾವುದೇ ಒಂದು ಮಾನಸಿಕ ಒತ್ತಡ ಏರಿ ಅವರಿಗೆ ಸಾಲ ವಸೂಲಿ ಮಾಡೋಂಗಿಲ್ಲ. ಅದು ಮುಂದೆ ನಮ್ಮ ತಾಲೂಕಿನಲ್ಲಿ ಬರ ಇರೋದ್ರ ಒಂದು ಈಗಿನ ಸಿಚುವೇಶನ್ನು ಅವರಿಗೆ ಯಾವುದೇ ಆದಾಯ ಮೂಲ ಇಲ್ಲ. ಈಗ ಇವೆಲ್ಲ ಇರೋದ್ರಿಂದ ನೀವು ಖಾಸಗಿ ಫೈನಾನ್ಸ್ನವರು ಸರ್ಕಾರದ ಏನು ನಿರ್ದೇಶನ ಸುತ್ತೋಲೆಗಳಿದ್ದಾವೆ ಅದನ್ನು ಪಾಲನೆ ಮಾಡಬೇಕಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಈಗ ಫೈನಾನ್ಸ್ನವ್ರದ್ದು ಏನಾರ ಇದ್ದರೆ ನೀವು ಹೇಳಿ ಅಂಥದ್ದು ಸುಮಾರು ದಿನಗಳಿಂದ ಏನೋ ಸಾಹೇಬ್ ಹೇಳಿದಂಗೆ ಮಳೆ ಇದ್ದಾರೆ. ಸುಮಾರು 55,000 ಹೆಕ್ಟೇರ್ 10% ಕೂಡ ಬಿತ್ತನೆ ಮಾಡೋಕ್ಕಾಗಿಲ್ಲ. ಕೆಲವು ಮೆಕ್ಕೆಜೋಳ ಬಿತ್ತಿದ್ರು ಕೂಡ ಆ ಬೆಳೆಯನ್ನು ಒಡಿಮೋಗ್ತಕ್ಕಂಥ ಪರಿಸ್ಥಿತಿ ಬಂದಾಗ ನಮ್ಮ ತಾಲೂಕಿನ ನಮ್ಮ ರೈತ ಸಂಘಟನೆ ಎಲ್ಲ ಸೇರಿಕೊಂಡು ಮೊನ್ನೆ ಶನಿವಾರ ದಿವಸ ಮೊನ್ನೆ ತಹಶೀಲ್ದಾರ್ ಅವರಿಗೆ ಒಂದು ಹೋರಾಟದ ಮೂಲಕ ಬರ ಪರಿಹಾರ ಘೋಷಣೆ ಮಾಡಬೇಕು, ರೈತರಿಗೆ ಒಂದು
ಮೆಕ್ಕೆಜೋಳಕ್ಕಾಗಿರ್ಬೋದು, ಶೇಂಗಕ್ಕಾಗಿರ್ಬೋದು ಇಷ್ಟು ಅಂತೇಳಿ ಪರಿಹಾರ ಕೊಡಿಸ್ಬೇಕು ನಾವು ಅಂತ ಮನವಿ ಕೊಟ್ಟಿದ್ವಿ. ಮನವಿ ಕೊಟ್ಟ ಅವತ್ತು ಮನವಿ ಕೊಟ್ಟ ದಿವಸ ಕೂಡ ಏನು ಈಗ ಬರಗಾಲದ ಘೋಷಣೆ ಆಗಬೇಕು, ಬರಗಾಲ ಆಗಿದೆ, ಈಗ ಸರ್ಕಾರಕ್ಕೆ ಒತ್ತಡ ಮಾಡಿ ಅಂತ ಹೇಳಿದ್ದೀವಿ. ಅದ್ರ ಆಮೇಲೆ ಮಾತಾಡ್ತೀವಿ. ಈಗ ಫೈನಾನ್ಸ್ ಬಗ್ಗೆ ಮಾತಾಡ್ತೀವಿ. 2022 ಬರಗಾಲ ಇದ್ದಾಗ ಇವಾಗ ಸಂತೋಷ್ ಇದ್ದರು, ಕಾದಿಂದ ಇದ್ದರು. ಆ ಟೈಮಲ್ಲಿ ಎಲ್ಲ ಖಾಸಗಿ ಫೈನಾನ್ಸರಿಗೆಲ್ಲ ಕರೆಸಿ ರಾಷ್ಟ್ರೀಕೃತ ಬ್ಯಾಂಕ್ನ ಕರೆಸಿ ಅಂತ ಹೇಳಿದ್ವಿ. ಎಲ್ಲ ಕರೆಸಿದ್ರು, ಎಲ್ಲ ಫೈನಾನ್ಸರ್ ಕರೆಸಿದ್ರು. ಮತ್ತು ಬ್ಯಾಂಕ್ಗಳೆಲ್ಲ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಪ್ರೈವೇಟ್ ಬ್ಯಾಂಕ್ಗಳೆಲ್ಲ ಬಂದು ಅವತ್ತು ದಿವಸ ನಮ್ಮ ಸಭೆಯನ್ನು ಉದ್ದೇಶಿಸಿ ಮಾತಾಡಿ ಯಾವುದೇ ಕಾರಣಕ್ಕೂ ನಾವು ರೈತರ ಮೇಲೆ ಕೇಸ್ ಹಾಕೋದಿಲ್ಲ, ನಾವು ಹೊಲನ್ನು ವಸೂಲು ಮಾಡೋದಿಲ್ಲ ಅಂತೇಳಿ ಹೇಳಿದ್ರು. ಅದೇ ರೀತಿ ಜನಗಳು ಯಾರು ಮಾಡಿಲ್ಲ. ಇವತ್ತು ದಿವಸ ನೋಡಿದರೆ ನಮ್ಮ ಹಳ್ಳಿಗಳಲ್ಲಿ ಇವತ್ತು ಜೀವನ ಮಾಡತಕ್ಕಂಥ ಪರಿಸ್ಥಿತಿ ಇದೆ. ಈಗ ಬೆಳೆ ಬೆಳೆಯೋಕ್ಕೆ ಮತ್ತು ಇದು ಬೀಜ ತರೋಕ್ಕೆ, ಗೊಬ್ಬರ ತರೋಕ್ಕೆ ಕೂಡ ಹಣಕಾಸಿನ ತೊಂದರೆ ಸಾಲ ಸೂಲ ಮಾಡ್ಕೊಂಡಿದ್ದಾರೆ. ಇವತ್ತು ಆತ್ಮಹತ್ಯೆ ಮಾಡ್ತಕ್ಕಂಥ ಪರಿಸ್ಥಿತಿ